ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದಂತಹ ತಲೆಬುರುಡೆ, ಆ ತಲೆಬುರುಡೆ ಯಾವುದೋ ಮಹಿಳೆಯದ್ದೇ ತಲೆಬುರುಡೆ ಅನ್ನೋ ರೀತಿಯಲ್ಲಿ ಇವರು ಬಿಂಬಿಸಿದ್ರು. ಚಿನ್ನಯ್ಯನ ಮೂಲಕ ಹೌದು ನಾನೇ ನನ್ನ ಕೈಯಾರ ಹೂತಿರುವಂತ ತಲೆಬುರುಡೆ ಇದು, ಅದು ಅತ್ಯಾಚಾರ ಆಗಿರುವಂತ ಮಹಿಳೆಯ ತಲೆಬುರುಡೆಯೇ ಅನ್ನೋ ರೀತಿಯಲ್ಲಿ ಕಥೆಯನ್ನ ಕಟ್ಟಿದ್ರು. ಚಿನ್ನಯ್ಯನನ್ನ ಮುಂದಿಟ್ಟುಕೊಂಡು ಮಹಾ ದೋಖಾದ ಸಂಚು ರೂಪಿಸಿದ್ರು. ಚಿನ್ನಯ್ಯನಿಗೆ ಹಣ ಕೊಟ್ಟರು, ಸುಳ್ಳು ದೂರುಗಳನ್ನ ಇವರು ಸೃಷ್ಟಿ ಮಾಡಿದ್ರು. ಇದೇ ವೇಳೆ ಚಿನ್ನಯ್ಯನಿಂದ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಡಿಸಿದ್ರು. BNS 39/2025 ಕಾಲಂ 211 ಅಡಿಯಲ್ಲಿ ದೂರನ್ನ ಕೊಟ್ಟರು. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದಂತಹ ಈ ತಲೆಬುರುಡೆ ಯಾವುದೋ ಮಹಿಳೆಯದ್ದು, ಅತ್ಯಾಚಾರ ಆಗಿರುವಂತ ಮಹಿಳೆಯದ್ದು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಪೊಲೀಸರ ತನಿಖೆ ದಾರಿ ತಪ್ಪುವಂತೆ ಮಾಡಿದ್ರು. ಆದ್ರೆ ತನಿಖೆಯ ಆಳಕ್ಕಿಳಿದಾಗ ಗೊತ್ತಾಗಿದ್ದು ಈ ಪ್ರಕರಣದಲ್ಲಿ ಇವರು ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅನ್ನೋದು. ಈಗ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಇವರ ಷಡ್ಯಂತ್ರದ ಒಂದೊಂದೇ ಎಳೆಯೂ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಇಷ್ಟೆಲ್ಲ ಆ ಸಮಯಕ್ಕೆ ಇವರು ಕತೆ ಕಟ್ಟಿ ತನಿಖೆಯ ದಿಕ್ಕನ್ನ ತಪ್ಪಿಸುವಂತ ಪ್ರಯತ್ನ ಮಾಡ್ತಿರುವಾಗ ಇವರ ಸಂಚಿನ ಕತೆಗಳು ಒಂದೊಂದೇ ಮುಂದುವರಿತಾ ಹೋಗುತ್ತೆ. ಆಗ ಎಂಟ್ರಿ ಆಗಿದ್ದೆ ಇದೇ ಸುಜಾತಾ ಭಟ್ ಅನ್ನುವ ಮ್ಯಾಜಿಕ್ ಅಜ್ಜಿ ಇದ್ದಾರಲ್ಲ, ಅವರನ್ನೂ ಕೂಡ ತಿಮುರೋಡಿಯವರ ಮನೆಗೆ ಕರೆಸಿಕೊಂಡ್ರು. ಸ್ವಂತ ಮಗಳಿಲ್ಲದಿದ್ದರೂ ಕೂಡ ಅನನ್ಯ ಭಟ್ ಪಾತ್ರವನ್ನ ಸೃಷ್ಟಿ ಮಾಡಿದ್ರು. MBBS ಓದ್ತಾ ಇದ್ದ ಅನನ್ಯ ಧರ್ಮಸ್ಥಳಕ್ಕೆ ಬಂದಾಗ ಕಾಣೆಯಾದ್ಲು ಅನ್ನುವ ಸುಳ್ಳನ್ನ ಆ ಮ್ಯಾಜಿಕ್ ಅಜ್ಜಿ ಕೈಯಿಂದ ಹೇಳಿಸಿದ್ರು. ಅವಳನ್ನ ಹುಡುಕಿ ಬಂದಾಗ ಧರ್ಮಸ್ಥಳದಲ್ಲಿ ನನ್ನ ಮೇಲೂ ಕೂಡ ಹಲ್ಲೆ ಮಾಡಲಾಯಿತು ಅನ್ನೋದನ್ನು ಕೂಡ ಇವರು ಹೇಳಿದ್ರು. ದೇವಸ್ಥಾನದ 4 ಸಿಬ್ಬಂದಿ ಹಲ್ಲೆ ಮಾಡಿದ್ರು ಎಂದು ಸುಜಾತಾ ಆರೋಪ ಮಾಡಿದ್ರು. ಧರ್ಮಸ್ಥಳ ಸುತ್ತಮುತ್ತ ಮಗಳ ಅಸ್ಥಿಪಂಜರ ಸಿಗಬಹುದು ಅಂತ ಹೇಳಿ ದೂರು ಕೊಟ್ಟರು. BNS 230, 231, 229, 227, 228, 240, 236, 233, 248, 336/461 ಜೊತೆ 3 ಕಾಲಂ 8 ಪ್ರಕಾರ ಅಪರಾಧ ಎಸಗಿದ್ದಾಗಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ನಾಗೇಂದ್ರ ಬಾಬು ಹಾಗೆ ಅಭಿಷೇಕ್ ಅಗೇನ್. ನಾಗೇಂದ್ರ ಬಾಬು, ಸುಜಾತಾ ಭಟ್ ಅನ್ನುವಂತ ಕಥೆಯನ್ನ ಸೃಷ್ಟಿ ಮಾಡಿದ್ರು. ಸುಜಾತಾ ಭಟ್ಗೆ ಮಗಳಿದ್ದಾಳೆ ಅನ್ನುವಂತ ಕತೆ ಸೃಷ್ಟಿ ಮಾಡಿ ಅವಳು ಇಂಜಿನಿಯರ್ ಓದ್ತಾ ಇದ್ದಾಳೆ, ಅವಳು ಡಾಕ್ಟರ್ ಓದ್ತಾ ಇದ್ದಾಳೆ ಅನ್ನೋದನ್ನ ಸುಳ್ಳು ಹೇಳಿದ್ರು. ಆನಂತರ ಆಕೆ ಧರ್ಮಸ್ಥಳಕ್ಕೆ ಬಂದಾಗ ಕಾಣೆಯಾದ್ಲು ಅಂತ ಹೇಳಿ ಎಲ್ಲ ಹೇಳಿದ್ರು. ಅಂದ್ರೆ ಇವರು ಹೇಳಿದಂತ ಕತೆಗೆ ಮತ್ತೊಂದು ಕತೆಯನ್ನ ಕಟ್ಟಿ ಆ ಮೂಲಕ ಪೊಲೀಸರು ಎಲ್ಲೂ ಕೂಡ ಇವರ ಮೇಲೆ ಅನುಮಾನ ಬಾರದ ರೀತಿಯಲ್ಲಿ ಇವರು ಷಡ್ಯಂತ್ರ ಮಾಡಿದ್ರು ಅನ್ನೋದು ನಾಗೇಂದ್ರ ಬಾಬು ತಾವಲ್ ಕಂಡಾಗ ಇದೆಲ್ಲವೂ ಕೂಡ ಏನನ್ನಿಸ್ತಾ ಇತ್ತು ತಮಗೆ? ರಂಜಿತ್ ನೋಡಿ, ಈ ಒಂದು ಕಡೆ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟ, ಮತ್ತೊಂದು ಕಡೆ ಬುರುಡೆಯನ್ನ ಇಟ್ಟುಕೊಂಡು ಬಂದು ಇದೇ ರೀತಿಯಾಗಿ ನೂರಾರು ಶವಗಳನ್ನ ಹೋತಿಟ್ಟಿರೋದಾಗಿ ಹೇಳಿಕೊಂಡು ಬಂದಂತ ಚಿನ್ನಯ್ಯ, ನಂತರ ಜಯಂತ್ ತಾನು ಕೂಡ ಕಣ್ಣಾರ ಕಂಡಿದ್ದೀನಿ, ತಾನೊಬ್ಬ ಜೀವಂತ ಸಾಕ್ಷಿ ಅಂತ ಹೇಳಿಕೊಂಡು ಬಂದಿದ್ದು. ಇದರ ಬಗ್ಗೆ ತನಿಖೆಯನ್ನ ಆರಂಭ ಮಾಡೋದಕ್ಕೆ ಅಂತೇಳಿ SIT ಮುಂದಾದಂತ ಸಂದರ್ಭದಲ್ಲಿ ಒಬ್ರು ಅಜ್ಜಿ ಬರ್ತಾರೆ. ಆ ಅಜ್ಜಿ ಬಂದ ನಂತರ ಒಂದು ಕಂಪ್ಲೇಂಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆ ಅಜ್ಜಿ ಯಾವ ಕಾರಣಕ್ಕೋಸ್ಕರ ಬಂದಿದ್ದಾರೆ, ಏನ್ ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲ ಇತ್ತು. ಆ ಅಜ್ಜಿ ಹೇಳೋದು, ತನಗೆ ಒಬ್ಳು ಮಗಳಿದ್ಲು ಅನನ್ಯ ಭಟ್ ಅಂತೇಳಿ, ಧರ್ಮಸ್ಥಳಕ್ಕೆ 4 ಜನರ ಸ್ನೇಹಿತರ ಜೊತೆಯಲ್ಲಿ ಬಂದಿದ್ಲು. ಉಡುಪಿಯಲ್ಲಿರುವಂತಹ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ಲು. ಇಲ್ಲಿಗೆ ಬಂದಾಗ ಆಕೆ ಕಣ್ಮರೆ ಆಗಿದ್ದಾಳೆ. ಆಕೆ ಕಣ್ಮರೆ ಮಿಸ್ಸಿಂಗ್ ಆಗಿದ್ದು, ಆಕೆಯನ್ನ ಕೊಲೆ ಮಾಡಿ, ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಈ ನೂರಾರು ಶವಗಳಲ್ಲಿ ಏನು ಹೂತಿಟ್ಟಿದ್ದಾರಲ್ಲ, ಅದರಲ್ಲಿ ತಮ್ಮ ಮಗಳ ಶವ ಕೂಡ ಇರಬಹುದು. ನನಗೆ ಆ ಮಗಳಿಗೆ ಒಂದು ಹಿಂದೂ ಸಂಪ್ರದಾಯದಂತೆ ಮುಕ್ತಿಯನ್ನ ಕೊಡಿಸಬೇಕು, ಮೂಳೆಯ ಒಂದು ತುಂಡನ್ನಾದ್ರೂ ಕೊಡಿಸ್ಬಿಡಿ, ನಾವು ಹೋಗಿ ಮುಕ್ತಿಯನ್ನ ಕೊಡಿಸ್ತೀವಿ ಅಂತೇಳಿ ಕಣ್ಣೀರನ್ನ ಹಾಕುವಂತ ಕೆಲಸವನ್ನ ಸುಜಾತಾ ಭಟ್ ಮಾಡ್ತಾರೆ. ಇದು ಜನರಿಗೆ ಅಷ್ಟೊಂದು ತಟ್ಟಲಿಲ್ಲ. ಆದ್ರೆ ಒಂದು ವಿಡಿಯೋ, ಸಮೀರ್ ಅನ್ನುವ ಯುವಕ ಮಾಡಿದಂತ ಒಂದು ವಿಡಿಯೋ ಇದೆಯಲ್ಲ, AI ವಿಡಿಯೋ, ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಅಯ್ಯೋ ಇದು ಸತ್ಯ ಇರಬಹುದು ಅಂತೇಳಿ ಈ ರಾಜ್ಯಾದ್ಯಂತ ಆ ವಿಡಿಯೋ ಸ್ಪ್ರೆಡ್ ಆಗುತ್ತೆ. ಅಷ್ಟಲ್ಲದೆ ರಾಜ್ಯಾದ್ಯಂತ ಜನ ಕಣ್ಣೀರ್ ಹಾಕಿ ಸೌಜನ್ಯ ತರನೇ ಇಲ್ಲಿ ಮತ್ತೊಂದೇನೋ ಆಗಿದೆ ಅನ್ನುವ ನಿಟ್ಟಿನಲ್ಲಿ ಅನನ್ಯ ಭಟ್ ಅಂತೇಳಿ, ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತೇಳಿ ಅನೇಕ ಜನ ಯೂಟ್ಯೂಬರ್ಗಳು ಬರ್ತಾರೆ.
ಇನ್ಫ್ಲೂಯೆನ್ಸ್ಗಳು ಬರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದಂತ ಎಲ್ಲರೂ ಕೂಡ ಬಂದು ಪಾದಯಾತ್ರೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತೇಳಿ ನಾವು ಈ ಹೋರಾಟದಲ್ಲಿ ಕೈ ಜೋಡಿಸ್ತೀವಿ, ನಾವು ಸಮೀರ್ ಜೊತೆಲಿ ಇರ್ತೀವಿ, ಸುಜಾತಾ ಭಟ್ ಜೊತೆಲಿ ಇರ್ತೀವಿ ಅಂತೇಳಿ ಎಲ್ಲ ಮಂಕ್ ಮಾಡಿದವ್ರ ತರ ಆ ವಿಡಿಯೋವನ್ನ ನಂಬಿಕೊಂಡು ಎಲ್ಲ ಬರ್ತಾರೆ. ಎಲ್ಲ ಬಂದಾಗ ನೋಡಿ, ನಾವೊಬ್ರು ಪತ್ರಕರ್ತರು ಅದನ್ನ ಯಾವುದನ್ನು ಕೂಡ ನೇರವಾಗಿ ಯಾರೇ ಒಂದು ಹೇಳಿದ್ರು ಕೂಡ ನಮಗೊಂದಷ್ಟು ಅನುಮಾನಗಳಿರುತ್ತೆ. ನಾನಲ್ಲಿ ಧರ್ಮಸ್ಥಳದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾಗ ಆರಂಭದಲ್ಲಿ ಗೊತ್ತಾಗೋದು ಸುಜಾತಾ ಭಟ್ ಮಗಳು ಅನನ್ಯ ಭಟ್ ಸತ್ತೇ ಇಲ್ಲ ಅನ್ನೋ ಒಂದು ಇಂಟ್ ಸಿಗುತ್ತೆ. ಸತ್ತೇ ಇಲ್ಲ ಅನ್ನೋದಾದ್ರೆ ಎಲ್ಲಿರ್ಬೋದು, ಆಸ್ಟ್ರೇಲಿಯಾದಲ್ಲಿರ್ಬೋದು ಅನ್ನೋ ಒಂದು ಸುದ್ದಿ ಬರುತ್ತೆ, ಜರ್ಮನಿಯಲ್ಲಿ ಇರ್ಬೋದು ಅನ್ನೋ ಸುದ್ದಿ ಬರುತ್ತೆ. ಅದನ್ನು ಕೂಡ ಚೆಕ್ ಮಾಡಿದಾಗ ಇಲ್ಲ ಇಲ್ಲ ಅಲ್ಲೂ ಕೂಡ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಅದ್ರ ಹಿಂದೆ ಬಿದ್ದಾಗ ಆಕೆ ಸತ್ತಿಲ್ಲ, ಜೊತೆಗೆ ಬದುಕೂ ಇಲ್ಲ ಅನ್ನೋದು ವಿಚಾರ ಗೊತ್ತಾಗುತ್ತೆ. ಪಾತ್ರವೇ ಇಲ್ಲ ಅನ್ನೋದು. ಗುಡ್ಡದಲ್ಲಿ ಸಿಕ್ಕಿದಂತಹ ತಲೆಬುರುಡೆ, ಆ ತಲೆಬುರುಡೆ ಯಾವುದೋ ಮಹಿಳೆಯದ್ದೇ ತಲೆಬುರುಡೆ ಅನ್ನೋ ರೀತಿಯಲ್ಲಿ ಇವರು ಬಿಂಬಿಸಿದ್ರು. ಚಿನ್ನಯ್ಯನ ಮೂಲಕ ಹೌದು ನಾನೇ ನನ್ನ ಕೈಯಾರ ಹೂತಿರುವಂತ ತಲೆಬುರುಡೆ ಇದು, ಅದು ಅತ್ಯಾಚಾರ ಆಗಿರುವಂತ ಮಹಿಳೆಯ ತಲೆಬುರುಡೆಯೇ ಅನ್ನೋ ರೀತಿಯಲ್ಲಿ ಕಥೆಯನ್ನ ಕಟ್ಟಿದ್ರು. ಚಿನ್ನಯ್ಯನನ್ನ ಮುಂದಿಟ್ಟುಕೊಂಡು ಮಹಾ ದೋಕಾದ ಸಂಚು ರೂಪಿಸಿದ್ರು. ಚಿನ್ನಯ್ಯನಿಗೆ ಹಣ ಕೊಟ್ಟರು, ಸುಳ್ಳು ದೂರುಗಳನ್ನ ಇವರು ಸೃಷ್ಟಿ ಮಾಡಿದ್ರು. ಇದೇ ವೇಳೆ ಚಿನ್ನಯ್ಯನಿಂದ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಡಿಸಿದ್ರು. BNS 39/2025 ಕಾಲಂ 211 ಅಡಿಯಲ್ಲಿ ದೂರನ್ನ ಕೊಟ್ಟರು. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದಂತಹ ಈ ತಲೆಬುರುಡೆ ಯಾವುದೋ ಮಹಿಳೆಯದ್ದು, ಅತ್ಯಾಚಾರ ಆಗಿರುವಂತ ಮಹಿಳೆಯದ್ದು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಪೊಲೀಸರ ತನಿಖೆ ದಾರಿ ತಪ್ಪುವಂತೆ ಮಾಡಿದ್ರು. ಆದ್ರೆ ತನಿಖೆಯ ಆಳಕ್ಕಿಳಿದಾಗ ಗೊತ್ತಾಗಿದ್ದು ಈ ಪ್ರಕರಣದಲ್ಲಿ ಇವರು ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅನ್ನೋದು. ಈಗ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಇವರ ಷಡ್ಯಂತ್ರದ ಒಂದೊಂದೇ ಎಳೆಯೂ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ತೆರೆದಿಡ್ತಾ ಇದೆ. ಇಷ್ಟೆಲ್ಲ ಆ ಸಮಯಕ್ಕೆ ಇವರು ಕತೆ ಕಟ್ಟಿ ತನಿಖೆಯ ದಿಕ್ಕನ್ನ ತಪ್ಪಿಸುವಂತ ಪ್ರಯತ್ನ ಮಾಡ್ತಿರುವಾಗ ಇವರ ಸಂಚಿನ ಕಥೆಗಳು ಒಂದೊಂದೇ ಮುಂದುವರಿತಾ ಹೋಗುತ್ತೆ. ಆಗ ಎಂಟ್ರಿ ಆಗಿದ್ದೆ ಇದೇ ಸುಜಾತಾ ಭಟ್. ಸುಜಾತಾ ಭಟ್ ಅನ್ನುವ ಮ್ಯಾಜಿಕ್ ಅಜ್ಜಿ ಇದ್ದಾರಲ್ಲ, ಅವರನ್ನೂ ಕೂಡ ತಿಮುರೋಡಿಯವರ ಮನೆಗೆ ಕರೆಸಿಕೊಂಡ್ರು. ಸ್ವಂತ ಮಗಳಿಲ್ಲದಿದ್ದರೂ ಕೂಡ ಅನನ್ಯ ಭಟ್ ಪಾತ್ರವನ್ನ ಸೃಷ್ಟಿ ಮಾಡಿದ್ರು. MBBS ಓದ್ತಾ ಇದ್ದ ಅನನ್ಯ ಧರ್ಮಸ್ಥಳಕ್ಕೆ ಬಂದಾಗ ಕಾಣೆಯಾದ್ಲು ಅನ್ನುವ ಸುಳ್ಳನ್ನ ಆ ಮ್ಯಾಜಿಕ್ ಅಜ್ಜಿ ಕೈಯಿಂದ ಹೇಳಿಸಿದ್ರು. ಅವಳನ್ನ ಹುಡುಕಿ ಬಂದಾಗ ಧರ್ಮಸ್ಥಳದಲ್ಲಿ ನನ್ನ ಮೇಲೂ ಕೂಡ ಹಲ್ಲೆ ಮಾಡಲಾಯಿತು ಅನ್ನೋದನ್ನು ಕೂಡ ಇವರು ಹೇಳಿದ್ರು. ದೇವಸ್ಥಾನದ 4 ಸಿಬ್ಬಂದಿ ಹಲ್ಲೆ ಮಾಡಿದ್ರು ಎಂದು ಸುಜಾತ ಆರೋಪ ಮಾಡಿದ್ರು. ಧರ್ಮಸ್ಥಳ ಸುತ್ತಮುತ್ತ ಮಗಳ ಅಸ್ಥಿಪಂಜರ ಸಿಗಬಹುದು ಅಂತ ಹೇಳಿ ದೂರು ಕೊಟ್ಟರು. BNS 230, 231, 229, 227, 228, 240, 236, 233, 248, 336 ಬಾರ್ 461 ಜೊತೆ 3 ಕಾಲಂ 8 ರ ಪ್ರಕಾರ ಅಪರಾಧ ಎಸಗಿದ್ದಾಗಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ನಾಗೇಂದ್ರ ಬಾಬು ಹಾಗೆ ಅಭಿಷೇಕ್ ಅಗೇನ್. ನಾಗೇಂದ್ರ ಬಾಬು, ಸುಜಾತಾ ಭಟ್ ಅನ್ನುವಂತ ಕಥೆಯನ್ನ ಸೃಷ್ಟಿ ಮಾಡಿದ್ರು. ಸುಜಾತಾ ಭಟ್ಗೆ ಮಗಳಿದ್ದಾಳೆ ಅನ್ನುವಂತ ಕತೆ ಸೃಷ್ಟಿ ಮಾಡಿ ಅವಳು ಇಂಜಿನಿಯರ್ ಓದ್ತಾ ಇದ್ದಾಳೆ, ಅವಳು ಡಾಕ್ಟರ್ ಓದ್ತಾ ಇದ್ದಾಳೆ ಅನ್ನೋದನ್ನ ಸುಳ್ಳು ಹೇಳಿದ್ರು. ಆನಂತರ ಆಕೆ ಧರ್ಮಸ್ಥಳಕ್ಕೆ ಬಂದಾಗ ಕಾಣೆಯಾದ್ಲು ಅಂತ ಹೇಳಿ ಎಲ್ಲ ಹೇಳಿದ್ರು. ಅಂದ್ರೆ ಇವರು ಹೇಳಿದಂತ ಕತೆಗೆ ಮತ್ತೊಂದು ಕಥೆಯನ್ನ ಕಟ್ಟಿ ಆ ಮೂಲಕ ಪೊಲೀಸರು ಎಲ್ಲೂ ಕೂಡ ಇವರ ಮೇಲೆ ಅನುಮಾನ ಬಾರದ ರೀತಿಯಲ್ಲಿ ಇವರು ಷಡ್ಯಂತ್ರ ಮಾಡಿದ್ರು ಅನ್ನೋದು. ನಾಗೇಂದ್ರ ಬಾಬು, ತಾವಲ್ ಕಂಡಾಗ ಇದೆಲ್ಲವೂ ಕೂಡ ಏನನ್ನಿಸ್ತಾ ಇತ್ತು ತಮಗೆ? ರಂಜಿತ್ ನೋಡಿ, ಈ ಒಂದು ಕಡೆ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟ, ಮತ್ತೊಂದು ಕಡೆ ಬುರ್ಡೆಯನ್ನ ಇಟ್ಟುಕೊಂಡು ಬಂದು ಇದೇ ರೀತಿಯಾಗಿ ನೂರಾರು ಶವಗಳನ್ನ ಹೊತ್ತಿಟ್ಟಿರೋದಾಗಿ ಹೇಳಿಕೊಂಡು ಬಂದಂತ ಚಿನ್ನಯ್ಯ, ನಂತರ ಜಯಂತ್ ತಾನು ಕೂಡ ಕಣ್ಣಾರ ಕಂಡಿದ್ದೀನಿ, ತಾನೊಬ್ಬ ಜೀವಂತ ಸಾಕ್ಷಿ ಅಂತ ಹೇಳ್ಕೊಂಡು ಬಂದಿದ್ದು. ಇದರ ಬಗ್ಗೆ ತನಿಖೆಯನ್ನ ಆರಂಭ ಮಾಡೋದಕ್ಕೆ ಅಂತೇಳಿ SIT ಮುಂದಾದಂತ ಸಂದರ್ಭದಲ್ಲಿ ಒಬ್ರು ಅಜ್ಜಿ ಬರ್ತಾರೆ. ಆ ಅಜ್ಜಿ ಬಂದ ನಂತರ ಒಂದು ಕಂಪ್ಲೇಂಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆ ಅಜ್ಜಿ ಯಾವ ಕಾರಣಕ್ಕೋಸ್ಕರ ಬಂದಿದ್ದಾರೆ, ಏನ್ ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲ ಇತ್ತು. ಆ ಅಜ್ಜಿ ಹೇಳೋದು, ತನಗೆ ಒಬ್ಳು ಮಗಳಿದ್ಲು ಅನನ್ಯ ಭಟ್ ಅಂತೇಳಿ, ಧರ್ಮಸ್ಥಳಕ್ಕೆ 4 ಜನರ ಸ್ನೇಹಿತರ ಜೊತೆಯಲ್ಲಿ ಬಂದಿದ್ಲು, ಉಡುಪಿಯಲ್ಲಿರುವಂತಹ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ಲು. ಇಲ್ಲಿಗೆ ಬಂದಾಗ ಆಕೆ ಕಣ್ಮರೆ ಆಗಿದ್ದಾಳೆ. ಆಕೆ ಕಣ್ಮರೆ ಮಿಸ್ಸಿಂಗ್ ಆಗಿದ್ದು, ಆಕೆಯನ್ನ
ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಈ ನೂರಾರು ಶವಗಳಲ್ಲಿ ಏನು ಹೂತಿಟ್ಟಿದ್ದಾರಲ್ಲ ಅದರಲ್ಲಿ ತಮ್ಮ ಮಗಳ ಶವ ಕೂಡ ಇರಬಹುದು. ನನಗೆ ಆ ಮಗಳಿಗೆ ಒಂದು ಹಿಂದೂ ಸಂಪ್ರದಾಯದಂತೆ ಮುಕ್ತಿಯನ್ನ ಕೊಡಿಸ್ಬೇಕು, ಮೂಳೆಯ ಒಂದು ತುಂಡನ್ನಾದ್ರೂ ಕೊಡಿಸ್ಬಿಡಿ, ನಾವು ಹೋಗಿ ಮುಕ್ತಿಯನ್ನ ಕೊಡಿಸ್ತೀವಿ ಅಂತೇಳಿ ಕಣ್ಣೀರನ್ನ ಹಾಕುವಂತ ಕೆಲಸವನ್ನ ಸುಜಾತ ಭಟ್ ಮಾಡ್ತಾರೆ. ಇದು ಜನರಿಗೆ ಅಷ್ಟೊಂದು ತಟ್ಟಲಿಲ್ಲ. ಆದ್ರೆ ಒಂದು ವಿಡಿಯೋ, ಸಮೀರ್ ಅನ್ನುವ ಯುವಕ ಮಾಡಿದಂತ ಒಂದು ವಿಡಿಯೋ ಇದೆಯಲ್ಲ, AI ವಿಡಿಯೋ, ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಅಯ್ಯೋ ಇದು ಸತ್ಯ ಇರಬಹುದು ಅಂತೇಳಿ ಈ ರಾಜ್ಯಾದ್ಯಂತ ಆ ವಿಡಿಯೋ ಸ್ಪ್ರೆಡ್ ಆಗುತ್ತೆ. ಅಷ್ಟಲ್ಲದೆ ರಾಜ್ಯಾದ್ಯಂತ ಜನ ಕಣ್ಣೀರ್ ಹಾಕಿ ಸೌಜನ್ಯ ತರನೇ ಇಲ್ಲಿ ಮತ್ತೊಂದೇನೋ ಆಗಿದೆ ಅನ್ನುವ ನಿಟ್ಟಿನಲ್ಲಿ ಅನನ್ಯ ಭಟ್ ಅಂತೇಳಿ, ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತೇಳಿ ಅನೇಕ ಜನ ಯೂಟ್ಯೂಬರ್ಗಳು ಬರ್ತಾರೆ, ಇನ್ಫ್ಲೂಯೆನ್ಸ್ಗಳು ಬರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದಂತ ಎಲ್ಲರೂ ಕೂಡ ಬಂದು ಪಾದಯಾತ್ರೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತೇಳಿ, ನಾವು ಈ ಹೋರಾಟದಲ್ಲಿ ಕೈ ಜೋಡಿಸ್ತೀವಿ, ನಾವು ಸಮೀರ್ ಜೊತೆಲಿ ಇರ್ತೀವಿ, ಆ ಸುಜಾತಾ ಭಟ್ ಜೊತೆಲಿ ಇರ್ತೀವಿ ಅಂತೇಳಿ ಎಲ್ಲ ಮಂಕ್ ಬರೆದವ್ರ ತರ ಆ ವಿಡಿಯೋವನ್ನ ನಂಬಿಕೊಂಡು ಎಲ್ಲ ಬರ್ತಾರೆ. ಎಲ್ಲ ಬಂದಾಗ ನೋಡಿ, ನಾವೊಬ್ರು ಪತ್ರಕರ್ತರು ಅದನ್ನ ಯಾವುದನ್ನು ಕೂಡ ನೇರವಾಗಿ ಯಾರೇ ಒಂದು ಹೇಳಿದ್ರು ಕೂಡ ನಮಗೊಂದಷ್ಟು ಅನುಮಾನಗಳಿರುತ್ತೆ. ನಾನಲ್ಲಿ ಧರ್ಮಸ್ಥಳದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾಗ ಆರಂಭದಲ್ಲಿ ಗೊತ್ತಾಗೋದು ಸುಜಾತಾ ಭಟ್ ಮಗಳು ಅನನ್ಯ ಭಟ್ ಸತ್ತೇ ಇಲ್ಲ ಅನ್ನೋ ಒಂದು ಎಂಟು ಸಿಗುತ್ತೆ. ಸತ್ತೇ ಇಲ್ಲ ಅನ್ನೋದಾದ್ರೆ ಎಲ್ಲಿರ್ಬೋದು, ಆಸ್ಟ್ರೇಲಿಯಾದಲ್ಲಿರ್ಬೋದು ಅನ್ನೋ ಒಂದು ಸುದ್ದಿ ಬರುತ್ತೆ, ಜರ್ಮನಿಯಲ್ಲಿ ಇರ್ಬೋದು ಅನ್ನೋ ಸುದ್ದಿ ಬರುತ್ತೆ. ಅದನ್ನು ಕೂಡ ಚೆಕ್ ಮಾಡಿದಾಗ ಇಲ್ಲ ಇಲ್ಲ ಅಲ್ಲೂ ಕೂಡ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಅದ್ರ ಹಿಂದೆ ಬಿದ್ದಾಗ ಆಕೆ ಸತ್ತಿಲ್ಲ, ಜೊತೆಗೆ ಬದುಕೂ ಇಲ್ಲ ಅನ್ನೋದು ವಿಚಾರ ಗೊತ್ತಾಗುತ್ತೆ, ಪಾತ್ರವೇ ಇಲ್ಲ ಅನ್ನೋದು.